Well, friends, welcome to my channel, English with GB Sir. My name is Basarajappa, an English teacher. Today, let's learn about will and shall. And there is an exercise for you to fill in the blanks with either will or shall. ನಾವು ಈ ದಿನ ವಿಲ್ ಮತ್ತು ಶೆಲ್ಲನ್ನು ಬಳಸಲಿಕ್ಕೆ ಹೇಗೆ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ವಿಲ್ ಬಳಸಬೇಕು, ಯಾವ ಸಂದರ್ಭದಲ್ಲಿ ಶೆಲ್ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವಿಲ್ ಮತ್ತು ಶೆಲ್ಗಳನ್ನು ಫ್ಯೂಚರ್ ಹೇಳಲಿಕ್ಕೆ ಬಳಸ್ತೇವೆ. ಫ್ಯೂಚರ್ ಹೇಳಲಿಕ್ಕೆ ಇನ್ನೂ ಅನೇಕ ಮಾರ್ಗಗಳಿವೆ. ದೇರ್ ಆರ್ ಮೆನಿ ವೇಸ್ ಟು ಎಕ್ಸ್ಪ್ರೆಸ್ ದ ಫ್ಯೂಚರ್. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಎ ಮೂವಿ ದಿಸ್ ಈವ್ನಿಂಗ್ ಅಂತ ಹೇಳ್ತೀವಿ. ಐ ವಿಲ್ ಗೋ ಟು ಎ ಮೂವಿ ದಿಸ್ ಈವ್ನಿಂಗ್ ಅಂತ ಹೇಳ್ತೀವಿ. ಪ್ಲ್ಯಾನ್ ಇದ್ದಾಗ ಗೋಯಿಂಗ್ ಟು ಹೇಳ್ತೀವಿ. ಇಲ್ಲಾಂದ್ರೆ ಮಾಮೂಲಾಗಿ ಹೇಳ್ಬೇಕಾದ್ರೆ ಸಡನ್ ಡಿಸಿಷನ್ ತಗೊಂಡಾಗ ನಾವು ವಿಲ್ಲನ್ನು ಬಳಸ್ತೇವೆ. ವಿಲ್ ಮತ್ತು ಶೆಲ್ಲನ್ನು ಬಳಸ್ತೇವೆ. ಈ ದಿನ ಸಾಮಾನ್ಯವಾಗಿ ಈ ಶೆಲ್ ಅಂತಕ್ಕಂಥದ್ದು ನಾವು ಐ ಮತ್ತು ವಿ ಜೊತೆಗೆ ಬಳಸ್ತೀವಿ. ಐ ಮತ್ತು ವಿ ಜೊತೆಗೆ ಫಾರ್ಮಲ್ಲ ಬಳಸುವಾಗ ಬಳಸ್ತೀವಿ. ಮಿಕ್ಕ ಸಂದರ್ಭದಲ್ಲೆಲ್ಲ ವಿಲ್ಲನ್ನು ಬಳಸ್ತೀವಿ. ಎಲ್ಲದರ ಜೊತೆಗೂ ಈ ವಿಲ್ಲನ್ನು ಬಳಸ್ಬೋದು. ಆದರೆ ಶೆಲ್ಲನ್ನು ಐ ಮತ್ತು ವಿ ಜೊತೆಗೆ ಮಾತ್ರ ಬಳಸಲಿಕ್ಕೆ ಸಾಧ್ಯವಿದೆ. ಶೆಲ್ಲನ್ನು ಮಿಕ್ಕ ಐ ಮತ್ತು ವಿ ಬಿಟ್ಟು ಮಿಕ್ಕವಕ್ಕೆ ಯು, ಹಿ, ಶಿ, ಇಟ್ ಆ ಸಂದರ್ಭದಲ್ಲಿ ನಾವು ಶೆಲ್ಲನ್ನು ಬಳಸುವಂತಿಲ್ಲ. ಈಗ ನೋಡೋಣ ಹೇಗೆ ಮಾಡೋದು. ಶೆಲ್ಲೋ ವಿಲ್ಲೋ ನೋಡೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಶೆಲ್. ಎರಡರ ಅರ್ಥನೂ ಕೂಡ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್ ಅನ್ನೋದನ್ನು ತಿಳಿಸುತ್ತೆ. ಶೆಲ್ ವಿಲ್ಲು ಸಮಥಿಂಗ್ ಇಂಟೆಂಡೆಡ್ ಟು ಬಿ ಡನ್ ಇನ್ ದಿ ಫ್ಯೂಚರ್, ಅಂದರೆ ಮುಂದೆ ಇದು ಆಗುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅದು ಮುಂದೆ ಮಾಡ್ತೇನೆ, ಮುಂದೆ ಆಗುತ್ತೆ. ಉದಾಹರಣೆಗೆ ಐ ಡ್ಯಾಶ್ ಪುಟ್ ಆನ್ ಎ ಕೋಟ್, ಐ ವಿಲ್ ಪುಟ್ ಆನ್ ಎ, ಇದು ಮಾಮೂಲಾಗಿ ಐ ವಿಲ್. ನಾನು ಆಗಲೇ ಹೇಳಿದಾಗೆ ಐ ಜೊತೆಗೆ ಐ ಶಲ್ ಪುಟ್ ಆನ್ ಎ ಕೋಟ್. ಐ ಜೊತೆಗೆ ಶೆಲ್ ಬರುತ್ತೆ ಅಂತ ಹೇಳಿದ್ರೆ ನಾನು ಕೋಟನ್ನು ಧರಿಸ್ಕೊಳ್ಳಿದ್ದೇನೆ, ಕೋಟನ್ನು ಹಾಕೊಳ್ತೇನೆ ಅಂತ. ಫ್ಯೂಚರ್ ಆ್ಯಕ್ಷನ್ ಇದು. ಚಳಿ ಆಗ್ತಾ ಇದೆ, ಐ ಆಮ್ ಗೋಯಿಂಗ್ ಟು ವೇರ್ ಎ ಕೋಟ್ ಅಂತ. ಎರಡನೇ ನೋಡಿ, ಮೆನಿ ನಾಟ್ ಗೋ ಔಟ್ ಟುಡೇ, ಮೆನಿ ನಂಬರ್ ಆಫ್ ಪೀಪಲ್. ಆವಾಗ ಇವೆರಡು ಇಲ್ಲ, ಆದ್ದರಿಂದ ಸಾಮಾನ್ಯ ಅದಕ್ಕೆ ವಿಲ್. ಮೆನಿ ವಿಲ್ ನಾಟ್ ಗೋ ಔಟ್ ಟುಡೇ. ಈ ದಿನ ಅನೇಕ ಮಂದಿ ಹೊರಗಡೆ ಹೋಗೋದಿಲ್ಲ. ಮೆನಿ ಅಂದರೆ ಸೆವರಲ್ ಪೀಪಲ್, ಮೆನಿ ನಂಬರ್ ಆಫ್ ಪೀಪಲ್, ಅನೇಕ ಮಂದಿ, ಅನೇಕ ಜನ. ನೆಕ್ಸ್ಟ್, ದೇ ಡ್ಯಾಶ್ ಬಿ ದ ಬ್ಲ್ಯಾಂಕ್ ಬಿ ವಾಚಿಂಗ್ ಟಿವಿ ಅಟ್ ಹೋಮ್. ಇಲ್ಲಿ ನೋಡಿ, ವಿಲ್ಲೋ ಶೆಲ್ಲೋ. ದೇ ಶೆಲ್ ಬಿ ವಾಚಿಂಗ್ ಟಿವಿ ಅಟ್ ಹೋಮ್ ಆರ್ ದೇ ವಿಲ್ ಬಿ ವಾಚಿಂಗ್ ಟಿವಿ ಅಟ್ ಹೋಮ್. ಅವರು ಮನೆಯಲ್ಲಿ ಟಿವಿಯನ್ನು ವಾಚ್ ಮಾಡ್ತಾರೆ, ಟಿವಿಯನ್ನು ವೀಕ್ಷಿಸ್ತಾರೆ. ನಾನು ಆಗಲೇ ಹೇಳ್ದಂಗೆ ಇದು ದೇ ಇರೋದ್ರಿಂದ ಅದು ಥರ್ಡ್ ಪರ್ಸನ್ ಆದ್ದರಿಂದ ದೇ ವಿಲ್. ಸುಮಾ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸುಮಾ ಡ್ಯಾಶ್ ಪಾಸ್ ಹರ್ ಟೆಸ್ಟ್. ಸುಮಾ ತನ್ನ ಟೆಸ್ಟನ್ನು ಪಾಸ್ ಮಾಡ್ತಾಳೆ. ಸುಮಾ ಅಂತಂತ ಇರೋದ್ರಿಂದ ಶೆಲ್ ಬರೋದಿಲ್ಲ, ವಿಲ್ಲೇ ಅದು ಕೂಡ. ಸುಮಾ ವಿಲ್ ಪಾಸ್ ದ ಟೆಸ್ಟ್. ಐದನೇ ನೋಡಿ, ಡ್ಯಾಶ್ ಯು ಬಿ ಹೌಸ್ ಇನ್ ದಿಸ್ ಈವ್ನಿಂಗ್. ಈ ಸಂಜೆ ನೀನು ಮನೆಯಲ್ಲಿರ್ತೀಯಾ ಅನ್ನೋದಕ್ಕೆ ಯುಗೆ ಶೆಲ್ ಬರೋದಿಲ್ಲ, ವಿಲ್. ವಿಲ್ ಯು ಬಿ ಹೌಸ್ ಇನ್ ದಿಸ್ ಈವ್ನಿಂಗ್. ಈ ಸಂಜೆ ನೀನು ಮನೇಲೇ ಇರ್ತೀಯಾ. ಡ್ಯಾಶ್ ಯು ವಿಲ್ ಫೀಲ್ ಬೆಟರ್ ಟುಮಾರೋ. ಯು ಬಂದಾಗ ಆಗಲೇ ಹೇಳ್ದಂಗೆ ಯು ವಿಲ್ ಫೀಲ್ ಬೆಟರ್ ಟುಮಾರೋ. ನಾಳೆ ಹೊತ್ತಿಗೆ ನೀನು ಹುಷಾರಾಗ್ತೀಯಾ, ಅವಾಗ ವಿಲ್ಲು. ಫ್ಯೂಚರ್ ಆ್ಯಕ್ಷನ್ ಅದು. ದ ಕ್ಯಾಟಲ್ ಡ್ಯಾಶ್ ಈಟ್ ದ ಗ್ರಾಸ್. ದನಕರುಗಳು ಏನು ತಿಂತವೆ, ವಿಲ್. ಅದು ವಿಲ್, ಶೆಲ್ ಅಲ್ಲ. ದೇ ವಿಲ್ ಈಟ್ ಗ್ರಾಸ್ ಇನ್ ದ ಫಾರ್ಮ್ ಲ್ಯಾಂಡ್. ನೆಕ್ಸ್ಟ್, ಡ್ಯಾಶ್ ವಿ ಸ್ಟಾರ್ಟ್ ದ ವರ್ಕ್. ಇದಕ್ಕೆ ಮಾತ್ರ ಐ ಮತ್ತು ವಿಗೆ ಶೆಲ್ ಹಾಕಬೇಕು. ಶೆಲ್ ವಿ ಸ್ಟಾರ್ಟ್ ದ ವರ್ಕ್ ನಾವು ಶೆಲ್ ವಿ ಸ್ಟಾರ್ಟ್ ದ ವರ್ಕ್. ನಾವು ಕೆಲಸ ಪ್ರಾರಂಭ ಮಾಡೋಣ. ಅದಕ್ಕೆ ಆಗಲೇ ಹೇಳ್ದಂಗೆ ಶೆಲ್ ಮತ್ತು ಐ ಜೊತೆಗೆ ವಿ ಇದ್ದಾಗ ಶೆಲ್ ಬರುತ್ತೆ. ಶೆಲ್ ವಿ ಸ್ಟಾರ್ಟ್ ದ ವರ್ಕ್. ನೆಕ್ಸ್ಟ್, ಡ್ಯಾಶ್ ವಿ ಗೋ ನೌ. ಅದಕ್ಕೆ ಶೆಲ್ ವಿ ಗೋ ನೌ. ಇದು ಕೂಡ ಶೆಲ್ ವಿ ಗೋ ನೌ, ನಾವೀಗ ಹೊರಡೋಣವೇ ಅನ್ನೋ ಅರ್ಥವನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನು ನಾವು ಹೇಗೆ ಶೆಲ್ ಮತ್ತು ವಿಲ್ಲನ್ನು ಫ್ಯೂಚರ್ನ ಹೇಳ್ಬೇಕಾದ್ರೆ ಫ್ಯೂಚರಲ್ಲಿ ಏನು ನಡೆಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ತಿಳಿಸ್ಬೇಕಾದ್ರೆ ವಿಲ್ ಮತ್ತು ಶೆಲ್ಲನ್ನು ಬಳಸ್ತೇವೆ.
ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸಂದರ್ಭಗಳು ಶೆಲ್ಲನ್ನು ಐ ಮತ್ತು ವಿ ಇದ್ದಾಗ ಮಾತ್ರ ಬಳಸ್ತೇವೆ. ಮಿಕ್ಕ ಪ್ರೊನೌನ್ಗಳಿಗೆ ಐ ಮತ್ತು ವಿ ಬಿಟ್ಟು ಮಿಕ್ಕ ಪ್ರೊನೌನ್ಗಳಿಗೆ ಶೆಲ್ಲನ್ನು ಬಳಸುವಂತಿಲ್ಲ. ಎಲ್ಲದಕ್ಕೂ ಕೂಡ ಈಗ ವಿಲ್ಲನ್ನು ಬಳಸ್ತಾರೆ. ಐ ಮತ್ತು ವಿ ಜೊತೆಗೂ ಕೂಡ ವಿಲ್ಲನ್ನು ಬಳಸೋದು ರೂಢಿಯಾಗಿಬಿಟ್ಟಿದೆ. ಅದರಿಂದ ನಾವು ಶೆಲ್ ಮತ್ತು ವಿಲ್ಲನ್ನು ಬಳಸೋದು ಹೇಗೆ ಅಂತ ನಾವು ಇದನ್ನು ಕಲ್ತ್ಕೊಂಡು ಫ್ಯೂಚರ್ ಆ್ಯಕ್ಷನ್ ಏನು ಸಂಭವಿಸುತ್ತೆ, ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಇನ್ ಫ್ಯೂಚರ್. ದೇರ್ ಆರ್ ಮೆನಿ ವೇಸ್ ಟು ಎಕ್ಸ್ಪ್ರೆಸ್ ಫ್ಯೂಚರ್. ವಿಲ್ ಅನ್ನೋದು ಅದರಲ್ಲಿ ಒಂದು, ಗೋಯಿಂಗ್ ಟು ಅಂತ ಒಂದಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳೋದು ಕೂಡ ಇದೆ. ಅದು ಏನು ಅಂತ ಮುಂದೆ ನಾನು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ಸಾಕು ಅನಿಸುತ್ತೆ ನಿಮಗೆ ಇವತ್ತಿನ ಶೆಲ್ ಮತ್ತು ವಿಲ್ಗೆ ಸಂಬಂಧಿಸಿದ ಹಾಗೆ. ನನ್ನ ವಿಡಿಯೋನ ನೋಡೋದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ಥ್ಯಾಂಕ್ ಯು ಆಲ್.